ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ಅಪ್ಡೇಟ್ಸ್ ಬರ್ತಾ ಇದೆ ಪಟ ನನಗೆ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. CSK CEO ಕಾಶಿ ವಿಶ್ವನಾಥನ್ ಅವರು ಕನ್ಫರ್ಮ್ ಮಾಡಿದರೆ MS ಧೋನಿ ರಿಲೇಟೆಡ್ ಅವರಿಗೆ ಏನಾಯಿತು ಅಂತ. ಪ್ರಾಕ್ಟೀಸ್ ಸೆಷನಲ್ಲಿ ಅವರಿಗೆ 22ನೇ ತಾರೀಕು ಈ ಒಂದು ಕಾಲ್ಫ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸುಮ್ಮನೆ ಏನೋ ಅವರೇನು ಉಳ್ಕೊಂಡಿಲ್ಲ. ಅವರಿಗೆ 22ನೇ ತಾರೀಕು ಸ್ವಲ್ಪ ಏನೋ ಆಡೋವಂಥ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರೈನ್ ಆಗಿದೆ. ಆದ್ದರಿಂದ ಅವರು ಚೆನ್ನೈಯಲ್ಲೇ ಇರ್ತಾರೆ. ಅವರು ಟ್ರಾವೆಲ್ ಮಾಡೋದಿಲ್ಲ. ಬೆಂಗಳೂರು ಮ್ಯಾಚ್ಗೆ ಅವರು ಟ್ರಾವೆಲ್ ಮಾಡ್ತಾ ಇಲ್ಲ, ಆ್ಯಂಡ್ ಇವತ್ತಿನ ಮ್ಯಾಚ್ಗೂ ಕೂಡ ಟ್ರಾವೆಲ್ ಮಾಡ್ತಿಲ್ಲ. ಚೆನ್ನೈಯಲ್ಲೇ ಉಳ್ಕೊಂಡಿದ್ದಾರೆ. ಅವರು 2 ವೀಕು ಆಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ವಿ, ಅವ್ರು ಆಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಟ್ರಾವೆಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಲ್ಲ, ಹೋಗ್ಬೋದು, ಅವರು ಗುವಾಹಟಿಗೆ ಹೋಗ್ಬೋದು, ಜೊತೆಗೆ ಇಲ್ಲಿಗೂ ಕೂಡ ಬರ್ಬೋದು, ಬೆಂಗಳೂರಿಗೂ ಕೂಡ ಬರ್ಬೋದು ಅಂತ. ಸೊ ಧೋನಿಯವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿಟ್ನೆಸ್ ಮಾಡಬೇಕು ಫಾರ್ ದ ವೆರಿ ಲಾಸ್ಟ್ ಟೈಮ್ ಅಂತ ಏನು ಅನ್ಕೊತಾ ಇದ್ವಿ. ಅಂದರೆ ಗೊತ್ತಿಲ್ಲ ಅವ್ರು ನೆಕ್ಸ್ಟ್ ಸೀಸನ್ ಆಡ್ತಾರೋ ಆಡೋದಿಲ್ವೋ ಅನ್ಕೊತಾ ಇದ್ವಲ್ಲ. ಸೊ ಇವರಿಗೆ ಸಿಕ್ಕಾಪಟ್ಟೆ ಒಂದು ಸ್ಯಾಡ್ ಅಪ್ಡೇಟ್. ಆ್ಯಂಡ್ ಅವರು ಹೇಳಿದರೆ CSK CEOನೇ ಸಂಜು ಸ್ಯಾಮ್ಸನ್ಗೆ ವಿಕೆಟ್ ಕೀಪಿಂಗ್ ಗ್ಲೌಸ್ನ ಕೊಡ್ತಾ ಇದ್ದೀವಿ, ಇನ್ಯಾರಿಗೆ ಕೊಡೋಕ್ಕಾಗುತ್ತೆ. ಇವರು ಯಾವ ಥರ ಫ್ಯಾನ್ಸ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಸಂಜು ಸ್ಯಾಮ್ಸನ್ನ ಅವ್ರು ವೆಲ್ಕಮ್ ಮಾಡಿದಂಥ ರೀತಿ ಹೆಂಗಿತ್ತು ಅಂದರೆ ಕ್ರೇಜಿ ಆಗೋಗ್ಬಿಟ್ಟಿದ್ರಂತೆ ಫ್ಯಾನ್ಸ್ಗಳು. ಆಫ್ಟರ್ MSD ಸಂಜು ಸ್ಯಾಮ್ಸನ್ ಏನೋ ಥರ ಟ್ರೀಟ್ ಮಾಡ್ತಾ ಇದ್ದಾರಂತೆ. ಅಪ್ಡೇಟ್ ಬಿಟ್ಟು ನಿನ್ನೆ ಏನಕ್ಕೆ ಕ್ಯಾಮರಾನ್ ಗ್ರೀನ್ ಅವರು ಬೋಲ್ ಮಾಡಲಿಲ್ಲ, ಆಲ್ರೌಂಡರ್ ಆಗಿ ಪಿಕ್ ಮಾಡಿರೋಂಥದ್ದು KKR ಅವರು. ಅಷ್ಟು ಕೊಟ್ಬಿಟ್ಟು ಹೆವಿ ಪರ್ಸ್ಪೆಲ್ನ ಕೊಟ್ಬಿಟ್ಟು ಪಿಕ್ ಮಾಡಿದ್ರು. ಬಡದ್ರೆ ಬ್ಯಾಟಿಂಗ್ ಮಾತ್ರ ಆಡಿದ್ರು. ನಂಬರ್ 3 ಬಂದುಬಿಟ್ಟು 18 ರನ್ನ ಹೊಡೆದ್ರು. ಅಂಥ ಮಟ್ಟಿಗೆ ಹೆವಿ ಸೌಂಡೂ ಕೂಡ ಕಾಣಿಸ್ತಾ ಇಲ್ಲ ರೀಸೆಂಟಾಗಿ ಕ್ಯಾಮರಾನ್ ಗ್ರೀನ್ದು. ಈ ಕಡೆ ಬೌಲಿಂಗಿಂದ ಇಂಪ್ಯಾಕ್ಟ್ ಮಾಡ್ತಾರೆ ಅಂತಂದರೆ ಬೌಲಿಂಗು ಕೂಡ ಮಾಡ್ತಾ ಇಲ್ಲ. ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕನ್ಫರ್ಮ್ ಮಾಡಿದ್ದಾರೆ ಅವ್ರಿಗೇನೋ ಬ್ಯಾಕ್ ಪ್ರಾಬ್ಲಮ್ ಇದೆಯಂತೆ. ಅವ್ರು ಕೊಟ್ಟಿರೋಂಥ ರೀಸನ್ ಏನು ಗೊತ್ತಾ, ಬ್ಯಾಕ್ ಕಂಪ್ಲೇಂಟ್ ಇದೆ ಅಂತೆ, ಮೈನರ್ ಬ್ಯಾಕ್ ಕಂಪ್ಲೇಂಟ್ ಅಂತೆ. ಸೊ ಆದ್ದರಿಂದ ಅವರಿಗೆ ಬೌಲಿಂಗ್ ಮಾಡೋದಕ್ಕಾಗೋದಿಲ್ಲ, ಬೌಲಿಂಗ್ ಮಾಡಬೇಡ ಅಂತ ಹೇಳಿದಾರಂತೆ IPL ಹೋಗ್ಬಿಟ್ಟು ನೀನು. ಸೊ ಇದು ಒಂಥರ ಸೀರಿಯಸ್ ಥಿಂಗ್ ಟು ವರಿ ಫಾರ್ KKR ಗುರು. ಯಾಕೆ ಅಂತಂದರೆ ತೊಗೊಂಡಿರೋದು ನೋಡಿ ಅವ್ರು ಹೆಂಗಿದೆ ಅಂತ. ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ಇವರು ಎಕ್ಸಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆವಿನ್ ಪೀಟರ್ಸನ್ ಅವರು. ಇಫ್ KKR ನ್ಯೂ ಗ್ರೀನ್ wasn't allowed to bowl and paid the price for the ಬ್ಯಾಟಿಂಗ್ ದೆನ್ ಇಟ್ಸ್ ಓಕೆ. ಅಂದರೆ KKRಗೆ ಗೊತ್ತಿತ್ತು ಅಂತ ಅಂದರೆ ಅವ್ರು ಬೌಲಿಂಗ್ ಮಾಡೋದಿಲ್ಲ ಅಂತ ಮುಂಚೆನೇ ಗೊತ್ತಿತ್ತು ಅಂತಂದರೆ ಅವ್ರು ಆ ಪ್ರೈಸ್ ಕೊಟ್ಬಿಟ್ಟು ತಗೊಂಡಿದ್ದಾರೆ ಅಂತ ಅಂದರೆ ಓಕೆ. ಬಟ್ KKRಗೆ ಗೊತ್ತಿಲ್ಲ ಅಂತ ಅಂದರೆ, ಅವ್ರು ಇದನ್ನು ಹೈಡ್ ಮಾಡಿತ್ತು ಅಂತಂದರೆ, ಈ ಒಂದು ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಅಂತಂದರೆ, ಬೌಲಿಂಗ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತೊಗೊಂಡಿದ್ದಾರೆ ಕ್ಯಾಮರಾನ್ ಗ್ರೀನ್ನ ಅಂತಂದರೆ, ಸೊ KKRಗೆ ಇದು ಫೀಲ್ಸ್ ಬ್ಯಾಡ್, ಫೀಲ್ಸ್ ಸ್ಯಾಡ್. ಯಾಕೆ ಅಂತಂದರೆ ಅವರಿಂದ 2 ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತಂದರೆ, ಒಂದು ಮಾತ್ರ ಸಿಗ್ತಾ ಇದೆ ಅಂತಂದರೆ. ಹೌದು, ಅವರ ಡೈವಿಂಗ್ ಎಫರ್ಟ್ ಎಲ್ಲ ಹಾಕಿದ್ರು ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಫೀಲ್ಡಿಂಗಲ್ಲೆಲ್ಲ ಸ್ವಲ್ಪ ನಿಭಾಯಿಸಿದ್ರು. ಅದೆಲ್ಲ ನೋಡ್ತು ಅಂದರೆ ಅಂಥ ಮಟ್ಟಿಗೆ ಹೆವಿ ಏನೋ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಬೌಲಿಂಗ್ ಮಾಡುವಂಥ ಚಾನ್ಸಸ್ ಇದ್ರೂ ಇರುತ್ತೆ. ಬಟ್ ಅದೇ ಇವ್ರು ಹೇಳ್ತಿರೋದು ಹಂಗೇನೆ, ಇವರಿಗೆ ಗೊತ್ತಿಲ್ಲದೆ ಏನಾದ್ರು ಪರ್ಚೇಸ್ ಮಾಡಿಬಿಟ್ಟಿದ್ರೆ ಅಂತಂದರೆ ಅದು ಸಿಕ್ಕಾಪಟ್ಟೆ ಅರ್ಟ್ ಆಗೋಗ್ಬಿಡುತ್ತೆ KKRಗೆ ಅಂತ. ಅಪ್ಡೇಟ್ ನಂಬರ್ 3, ಡೆವಾಲ್ಡ್ ಬ್ರೇವಿಸು ಏನಕ್ಕೆ ಮಿಸ್ ಮಾಡ್ಕೊತಾರೆ ಅಂತಂದರೆ ಅವ್ರಿಗೆ ಆಗಿರುವಂಥದ್ದು ಸೈಡ್ ಇಂಜುರಿ ಅಂತೆ. ಸ್ವಲ್ಪ ಮಟ್ಟಿಗೆ ಅವ್ರಿಗೇನೋ ಇಲ್ಲೋ ಏನೋ ಸ್ವಲ್ಪ ಪೇಯ್ನ್ ಬಂದಿದೆ, ಏನೋ ಪ್ರಾಬ್ಲಮ್ ಆಗಿದೆ ಲೈಟಾಗೆ. ಅದಕ್ಕೋಸ್ಕರ 2ರಿಂದ 3 ಮ್ಯಾಚು ಮಿಸ್ ಮಾಡ್ಕೊತಾರೆ ಅಂತ CSK ಅವರೇ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಅವ್ರೇನು ಕಂಪ್ಲೀಟಾಗಿ ಅಥವಾ ಆಫ್ ಆಫ್ ದ ಟೂರ್ನಮೆಂಟ್ ಇರೋದಿಲ್ಲ ಅನ್ನೋ ಥರ ಏನಿಲ್ಲ, ಅಥವಾ ಕಂಪ್ಲೀಟ್ ಟೂರ್ನಮೆಂಟ್ ಇರೋದಿಲ್ಲ ಅನ್ನೋ ಥರ ಏನಿಲ್ಲ. ಬರ್ತಾರೆ ಆದಷ್ಟು ಬೇಗ, ಡೋಂಟ್ ವರಿ CSK ಫ್ಯಾನ್. ಅಪ್ಡೇಟ್ ನಂಬರ್ 4, ಶೇನ್ ವಾಟ್ಸನ್ ಕ್ಯಾಮರಾನ್ ಗ್ರೀನ್ ಬಗ್ಗೆ ಮಾತಾಡಿದರೆ ಇಂಟಿಗ್ರಲ್ ಪಾರ್ಟ್, KKRನ ಇಂಟಿಗ್ರಲ್ ಪಾರ್ಟಲ್ಲಿರುವಂಥವ್ರು. ಎಷ್ಟು ಗುರು ಇವರಿಗೆ ಕೊಟ್ಟಿರೋದು ಪ್ರೈಸು 25.20 ಕೋಟಿ ಕೊಟ್ಬಿಟ್ಟು ತೊಗೊಂಡಿರೋದು ಕ್ಯಾಮರಾನ್ ಗ್ರೀನ್ KKR ಅವರು. ಸೊ ಅವ್ರು ಹೇಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ ಕ್ಯಾಮರಾನ್ ಗ್ರೀನು ಕಪಲ್ ಆಫ್ ವೀಕ್ಸಿಂದ ಯಾವ ಥರ ಟ್ರೈನ್ ಮಾಡ್ತಾ ಇದ್ದಾರೆ, ಯಾವ ಥರ ಅವರು ಎಫರ್ಟ್ಸ್ನ ಹಾಕ್ತಾ ಇದ್ದಾರೆ. ಹೌದು, ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿ ಈ ಥರ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ಸೈಕಾಗಿ ಆಡ್ತಾ ಇದ್ದಾರೆ. ಸೊ ಇದನ್ನ ಮೆಚ್ಕೊಬೇಕಾಗುತ್ತೆ ನಾವು. ಅವರ ಪ್ರೈಸ್ ಟ್ಯಾಗ್ ಏನಿದೆ 25.20 ಕೋಟಿನ ಇಟ್ಕೊಂಡು ನಾವು ನೀನು ಹಿಂಗೆ ಮಾಡ್ತಾ ಇಲ್ಲ, ಹಂಗೆ ಮಾಡ್ತಾ ಇಲ್ಲ. ಅದೇ ಇವಾಗ ಹೇಳಿದಾರಲ್ಲಪ್ಪ ಕೆವಿನ್ ಪೀಟರ್ಸನ್ನು ಅವರು ಇವರೆಲ್ಲ ಹೇಳಿದಾರಲ್ಲ. ಸೊ ಇದು ಹಲ್ಟ್ ಆಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ. ಸೊ ಈ ಮಾತುಗಳೆಲ್ಲ ಬರಬಾರ್ದು. ನಾವು ಏನು ತೊಗೊಂಡಿದ್ವೋ ಅವರಿಂದ ಆದಷ್ಟು ಕೂಡ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಪ್ರಯತ್ನ ಪಡ್ತಾ ಇಲ್ಲ ಅಂತಂದರೆ ಅವ್ರು ತಪ್ಪು ಅಂತ ಹೇಳ್ಬೋದು. ಅವ್ರು ಪ್ರಯತ್ನ ಪಡ್ತಾ ಇದ್ರು ಕೂಡ ನೀವು ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ ಏನೇನೋ ಗೇಮ್ಗಳನ್ನ ಶಿಫ್ಟ್ ಮಾಡಿಕೊಂಡು ಇಷ್ಟು ಕೊಟ್ಟಿದ್ದೀವಿ ನಿಮಗೆ, ಅಷ್ಟು ಕೊಟ್ಟಿದ್ದೀವಿ ನಿಮಗೆ, ದುಡ್ಡು ಬರಲೇಬಾರ್ದು. ಇಲ್ಲಿ ಆ ಪ್ರೈಸ್ ಟ್ಯಾಗ್ ಅನ್ನೋದು ಬರಲೇಬಾರ್ದು. ಅದು ಆಪ್ಷನ್ಗೆ ಸೀಮಿತವಾಗಿರುತ್ತೆ ಅಷ್ಟೇ. ಎಲ್ಲಿ ಪ್ಲೇಯರ್ನ ಪರ್ಫಾರ್ಮೆನ್ಸ್ ಮುಖ್ಯ ಆಗುತ್ತೆ. ಅದನ್ನು ತೊಗೊಂಡು ಎತ್ಕೊಂಡು ನಾವು ನೀನು ಇಷ್ಟು ಕೊಟ್ಟಿದ್ದೀವಿ ನಿನಗೆ, ನೀನು ಹಂಗೆ ಮಾಡಬೇಕು, ನಿನಗೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ರು, ಅದೆಲ್ಲ ಸರಿ ಇರಲ್ಲ ಅಂತ ಹೇಳಿದ್ರೆ ಹಂಗೆ ನೋಡೋಕೆ ಹೋದರೆ ಸರಿನೇ. ಹೌದು, ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದರೆ, ಇಷ್ಟು ಮಟ್ಟಿಗೆ ದುಡ್ಡ ತಗೊಂಡಿರೋಂಥ ಪ್ಲೇಯರು ಒಂದೊಂದು ಟೈಮಲ್ಲ, ಮೆಜಾರಿಟಿ ಆಫ್ ದ ಟೈಮ್ಸ್ ಇದೇ ಆಗೋದು. 25 ಕೋಟಿ 27 ಕೋಟಿ ಇಂಥ ಪ್ರೈಸ್ ರೇಂಜಿಗೆ ಹೋದಂಥ ಪ್ಲೇಯರ್ಸ್ಗಳು ಡುಬಾಕ್ಗಳಾಗೋಗ್ಬಿಟ್ಟಿದ್ರು IPL. ನೋಡೋದಲ್ಲಪ್ಪ ವೆಂಕಟೇಶ್ ಅಯ್ಯರ್ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ KKRಗೆ. ಅಷ್ಟರ ಮಟ್ಟಿಗೆ ಹೋಗಿ ಡುಬಾಕಾಗೋಗ್ಬಿಟ್ಟಿದ್ರು.
ಕೂರಿಸಿದ್ರು ಅಲ್ಲಿ ಮೂಲೆಯಲ್ಲಿ. ಅಪ್ಡೇಟ್ ನಂಬರ್ 5, ಕುಮಾರ್ ಸಂಗಕಾರ್ ಅವರು ಮಾತಾಡಿದರೆ ನಾವು ರಿಯಾನ್ ಪರಾಗಿಗೆ ಏನಕ್ಕೆ ಫುಲ್ ಟೈಮ್ ಕ್ಯಾಪ್ಟನ್ಸಿನ ಕೊಟ್ವಿ ಅಂತಂದರೆ ನಮಗೆ ಆಪ್ಷನ್ಸ್ ಇತ್ತು. ಸಂದೀಪ್ ಶರ್ಮಾ ಅವರಿದ್ರು ಆಪ್ಷನ್ ಆಗಿ, ಜೊತೆಗೆ ರವೀಂದ್ರ ಜಡೇಜಾ ಅವರಿದ್ರು, ಇನ್ನೂ ಸ್ವಲ್ಪ ಜನ ಇದ್ರು ನಮಗೆ ಆಪ್ಷನ್ ಆಗಿ. ನಾವೆಲ್ಲರ ಹತ್ರನೂ ಕೂಡ ಸುಮಾರು ಹೊತ್ತು ಮಾತಾಡಿದ್ವಿ, ಯಾರು ಆಪ್ಷನ್ ಆಗಿದ್ರು ನಮಗೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನೋರ ಹತ್ರ ನಾವು ಸುಮಾರು ಸಲ ಮಾತಾಡಿದ್ವಿ. ಸಂಜು ಸ್ಯಾಮ್ಸನ್ ಹೋಗ್ತಾ ಇದ್ದಂಗೆ ಏನು ಪಟ್ಟನಂಗೆ ರಿಯಾನ್ ಪರಾಗ್ನ ಎಳಿಸ್ಬಿಟ್ಟು ಕೊಟ್ಬಿಡ್ವಿ ಅಂತ ಏನಿಲ್ಲ, ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಬಟ್ ಒಂದು ಕ್ಲಾರಿಟಿ ಅನ್ನೋದು ಯಾರಿಗಿತ್ತು ಅಂದರೆ ಜಾಸ್ತಿ ಅದು ರಿಯಾನ್ ಪರಾಗಿಗಿತ್ತು. ವಿಷನು ಜಾಸ್ತಿ ಇತ್ತು ರಿಯಾನ್ ಪರಾಗಿಗೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಹಂಗಾಗಿ ಮಾತ್ರ ಹಿಂಗೆ ಆಗುತ್ತೆ ಅಂತ. ಸೊ ವಿಷನ್ ಯಾವಾಗ ಬರುತ್ತೆ ಜಾಸ್ತಿ ಅಂತ ಅಂದರೆ ಆ ಫ್ರಾಂಚೈಸ್ಗೋಸ್ಕರ ಹಾರ್ಟಿಂದ ಆಡ್ತಾ ಇರಬೇಕು, ಅವಾಗ ವಿಷನ್ ಅನ್ನೋದು ಬರುತ್ತೆ. ರಿಯಾನ್ ಪರಾಗು ಸ್ಟಾರ್ಟಿಂಗಿಂದನೂ ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾ ಇರೋದು. ಖಂಡಿತ ಆ ಒಬ್ಬ ಪ್ಲೇಯರ್ ಮೇಲೆ ಟ್ರಸ್ಟು ಕೂಡ ಇದೆ, ನಂಬಿಕೆನೂ ಕೂಡ ಇದೆ. ಮುಖ್ಯವಾಗಿ ಅದಿರಬೇಕು ಫ್ರಾಂಚೈಸ್ಗೆ ಕ್ಯಾಪ್ಟನ್ಸಿ ಕೊಡಬೇಕಾದ್ರೆ. ಜೊತೆಗೆ ಪ್ಲೇಯರ್ಗೆ ವಿಷನು ಕೂಡ ಇರಬೇಕು. ಸೊ ಅವ್ರು ಅದೇ ಹೇಳಿರೋದು, ಪ್ಲೇಯರ್ಗೆ ಸಿಕ್ಕಾಪಟ್ಟೆ ವಿಷನ್ ಇತ್ತು, ಹಿಂಗೆ ಮಾಡಬೇಕು ಅಂತ ಅವರು ಡೀಟೇಲಾಗಿ ನಮ್ಗೆ ಕ್ಲಾರಿಟಿನ ಕೊಟ್ಟರು. ಸೊ ಅದಕ್ಕೋಸ್ಕರ ನಮಗೆ ನಂಬಿಕೆ ಇಟ್ಬಿಟ್ಟು ನಾವು ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ವಿ. ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಅಂತಲ್ಲ, ನಮಗೆ ಅವ್ರಿಗೆ ಕೊಡಬೇಕು ಅನ್ನೋದಿತ್ತು, ಅದಕ್ಕೆ ಕೊಟ್ವಿ ಅಂತ. ಅಪ್ಡೇಟ್ ನಂಬರ್ 6 ಮಾತಾಡಿದ್ದಾರೆ ರಿಕ್ಕಿ ಪಾಂಟಿಂಗ್, ಒನ್ ಆಫ್ ದ ಗ್ರೇಟೆಸ್ಟ್ ಪುಲ್ ಶಾಟ್ನ ಹೊಡೆಯುವಂಥ ಪ್ಲೇಯರು, ಮತ್ತೊಬ್ಬ ಗ್ರೇಟೆಸ್ಟ್ ಪುಲ್ ಶಾಟ್ಸ್ನ ಹೊಡೆಯುವಂಥ ಪ್ಲೇಯರ್ ಬಗ್ಗೆ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅವ್ರು ಹೇಳ್ತಾರೆ ಯಂಗ್ಸ್ಟರ್ಸ್ಗಳೆಲ್ಲ ನೋಡಿ ಕಲ್ತ್ಕೊಬೇಕು. ಅವ್ರು ಹೇಳಿರೋದು ಏನು ಅಂದರೆ ಯಂಗ್ಸ್ಟರ್ಸ್ ಶುಡ್ ಲರ್ನ್ ಫ್ರಮ್ ರೋಹಿತ್ ಶರ್ಮಾ ಅಬೌಟ್ ಹೌ ಯು ವಾಂಟ್ಸ್ ಟು ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಹಿಮ್ಸೆಲ್ಫ್. ಹೌದು ಗುರು, ಇವಾಗ ನೋಡಿ ಸಿಕ್ಕಾಪಟ್ಟೆ ಬೆಸ್ಟ್ ವರ್ಷನ್ನ ಅಂದರೆ ಅವ್ರ ಕೆರಿಯರೇ ತೊಗೊಂಬಂದಿಲ್ದಿರೋ ಒಂಥರ ಬೆಸ್ಟ್ ವರ್ಷನ್ನ ತೊಗೊಂಬಂದಿದ್ರೆ, ಫಿಟ್ನೆಸ್ ವಿಚಾರಕ್ಕೆ ಬಂತು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆ ಥರ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಚಿಕ್ಕ ಹುಡುಗ ಕಂಡಂಗೆ ಕಾಣಿಸ್ತಾ ಇದ್ದಾರೆ. ಯಾವ ಯಂಗ್ಸ್ಟರು ಕೂಡ ನಾಚಿಕೆ ಪಟ್ಕೊಬೇಕು. ಇವಾಗ ನೋಡಿ ಸರ್ಫರಾಜ್ ಖಾನ್ ಆಗಿರಲಿ, ಪೃಥ್ವಿ ಶಾ ಆಗಿರಲಿ, ಸೊ ಇಂಥವರೆಲ್ಲ ಒಂದು ರೇಂಜಿಗೆ ನಾಚಿಕೆ ಪಟ್ಕೊಬೇಕು, ಅಂದರೆ ಇವ್ರನ್ನ ನೋಡಿ ಕಲ್ತ್ಕೊಬೇಕು ಅಂಥದ್ದನ್ನ ಮಾಡಿ ತೋರಿಸಿದ್ದಾರೆ. ಆ ಒಂದು ಏಜಲ್ಲೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಟು 40ಗೆ ಬರ್ತಾ ಇದ್ದಾರೆ. ಸೊ ಈ ಏಜಲ್ಲೂ ಕೂಡ ಆ ಥರ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟು ಬಂದ್ಬಿಟ್ಟು ಈ ಥರ ಆಡ್ತಾ ಇದ್ದಾರೆ. ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ದೆ ಲಾಸ್ಟ್ ವರ್ಷ, ಈ ಇಯರ್ ನಾನು ಮೈನ್ ಪ್ಲೇಯರ್ ಆಗಿ ಆಡಬೇಕು ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಬಂದ್ಬಿಟ್ಟು ಈ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರಲ್ಲ, ಹುಡುಗರ ಥರ ಆಡ್ತಾ ಇದ್ದಾರಲ್ಲ, ಯುವಕೊಂಥರ ಆಡ್ತಾ ಇದ್ದಾರಲ್ಲ. ಸೊ ಇದನ್ನ ಮೆಚ್ಕೊಬೇಕು ಆ್ಯಂಡ್ ಇದನ್ನ ಕಲಿಬೇಕು ಯಂಗ್ಸ್ಟರ್ಸ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7, ಹಾರ್ದಿಕ್ ಪಾಂಡ್ಯ ಅವರು ಮಾತಾಡಿದರೆ 13 ಸೀಸನ್ಸ್ ಆದ ನಂತರ, 13 ಲಾಂಗ್ ಇಯರ್ಸ್ ಆದ ನಂತರ ಗೆದ್ದಿದ್ದೀವಿ ನಾವು ಮೊದಲನೇ ಮ್ಯಾಚ್ನ, ಓಪನಿಂಗ್ ಮ್ಯಾಚ್ನ. ಸಿಕ್ಕಾಪಡೆ ಖುಷಿ ಆಗ್ತಿದೆ. ನಾವು ಇದಕ್ಕೋಸ್ಕರನೇ ವೆಯ್ಟ್ ಮಾಡಿದ್ವಿ, ಮೊದಲನೇ ಮ್ಯಾಚ್ ಗೆಲ್ಲಬೇಕು, 13 ಸೀಸನ್ ಆದಮೇಲೆ ಬ್ರೇಕ್ ಥ್ರೂ ಕೊಡಲೇಬೇಕು, ಬ್ರೇಕ್ ಮಾಡಲೇಬೇಕು ಈ ಒಂದು ಸ್ಟ್ರೀಕ್ನ ಅಂತ ಅಂದ್ಕೊಂಡು ಬಂದಿದ್ವಿ. ಕಡೆಗೂ ಬ್ರೇಕ್ ಆಯಿತು, ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳಿದ್ರೆ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಹೊಡೆಯುವಂಥ ಶಾಟ್ಗಳು ಹೆಂಗಿರುತ್ತೆ ಅಂತಂದರೆ ಎಲ್ಲರಿಗೂ, ನಾನು ಒಬ್ಬನಿಗೆ ಮಾತ್ರ ಅಂತಲ್ಲ, ಟೀಮಲ್ಲಿರೋಂಥ ಎಲ್ಲ ಪ್ಲೇಯರ್ಸ್ಗಳು, ಇನ್ಫ್ಯಾಕ್ಟ್ ಟೀಮಲ್ಲಿರೋಂಥ ಪ್ಲೇಯರ್ಸ್ಗಳಿಗೆಲ್ಲ, ಎಲ್ಲ ಕ್ರಿಕೆಟಿಂಗ್ ಫ್ಯಾನ್ಸ್ಗಳಿಗೂ, ಮ್ಯಾಚ್ ನೋಡಿದ್ರು ಎಲ್ಲರಿಗೂ ಕೂಡ ಏನು ಗುರು ಈ ಥರ ಎಲ್ಲ ಆಡ್ತಾವ್ರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿನೂ ಅಷ್ಟೇ, ಏನು ಗುರು ಈ ಥರ ಶಾಟ್ ಎಲ್ಲ ಹೊಡಿತಾವ್ರೆ, ಲೀಲಾ ಜಾಲ್ವಾಗಿ ಹೊಡಿತಾರಲ್ಲ ಗುರು, ಸುಮ್ಮನೆ ಟಚ್ ಕೊಟ್ಟರೆ ಹೋಗುತ್ತಲ್ಲ ಗುರು ಸಿಕ್ಸಿಗೆ, ಈ ರೇಂಜಿಗೆ ಫುಲ್ ಶಾಟ್ನ ಹೊಡಿತಾರಲ್ಲ, ಇಷ್ಟು ಲೀಲಾ ಜಾಲ್ವಾಗಿ ಫುಲ್ ಶಾಟ್ನ ಹೊಡಿತಾರಲ್ಲ ರೋಹಿತ್ ಶರ್ಮಾ. ಇವಾಗ ಫಸ್ಟ್ ಟೈಮ್ ಅನಿಸ್ತಾ ಇಲ್ಲ, ಮುಂಚೆಯಿಂದನೂ ಕೂಡ ಅನ್ನಿಸ್ತಿತ್ತು. ಬಟ್ ಇವಾಗ ಟ್ರಾನ್ಸ್ಫಾರ್ಮೇಷನ್ ಆದ ನಂತರ ಇನ್ನೂ ಸೈಕ ಕಾಣಿಸ್ತಾ ಇದ್ದಾರೆ ರೋಹಿತ್ ಶರ್ಮಾ. ಅಪ್ಡೇಟ್ ನಂಬರ್ 8, ನಿನ್ನೆ ಅಜಿಂಕ್ಯ ರಹಾನೆ ಅವ್ರಿಗೇನು ಇಂಜುರಿ ಆಗೋಗ್ಬಿಡ್ತಾ, ಏನು ಕತೆ, ಬರಲಿಲ್ವಲ್ಲ ಫೀಲ್ಡಿಂಗ್ ಮಾಡೋದಕ್ಕೆ, ಕ್ಯಾಪ್ಟನ್ಸಿ ರಿಂಕು ಸಿಂಗ್ ನಿಭಾಯಿಸ್ತಾ ಇದ್ರಲ್ಲ, ಅದು ಇದು ಅಂತೆಲ್ಲ ಕ್ವಶನ್ಸ್ಗಳು ರೈಸ್ ಆಗಿರುತ್ತೆ. ರೋಲ್ಡ್ ಔಟ್ ಆಗ್ಬಿಟ್ರೆ ಆಗೋರು ಅಂತ. ಸೊ ಅವರು ಪೋಸ್ಟ್ ಮ್ಯಾಚಲ್ಲಿ ಬಂದ್ಬಿಟ್ಟು ಮಾತಾಡಿದರೆ, ಏನಪ್ಪ ನಿಂದು ಕತೆ ಏನು ಅಂತ ಕೇಳಿದಾಗ ಅವ್ರು ಹೇಳಿದಾರೆ, ನಿನ್ನ 37 ವರ್ಷ ಆಗಿರೋ, ನಾನು ಇನ್ನೂ ಯಂಗ್ಸ್ಟರೇನೆ, 37 ವರ್ಷ ಆದರೂ ಕೂಡ ನೋಡಿ ಒಂಥರ ಚಿರ ಯುವಕ ಥರ ನಿನ್ನ ಯಂಗ್ಸ್ಟರೇನೆ ಅಂತ ಫೀಲ್ ಮಾಡ್ಕೊಂಡು ಹೇಳೋದಿದೆಯಲ್ಲ. ನನ್ನ ಕ್ರಿಕೆಟ್ ಇದೆ, 37 ವರ್ಷ ನನಗಷ್ಟೇ, 37 ವರ್ಷ ಅನ್ನೋದಕ್ಕಿಂತ 37 ವರ್ಷ ನನಗಷ್ಟೇ ಅಂತ ಹೇಳೋದಿದೆಯಲ್ಲ. ಸೊ ಇದು ಸಿಕ್ಕಾಪಟ್ಟೆ ಪಾಸಿಟಿವಿಟಿನ ತೊಗೊಂಡ್ಬರುತ್ತೆ. ಮುಂಬೈ ಅಲ್ಲಿ ಆಬ್ವಿಯಸ್ಲಿ ಮುಂಬೈಲಾಗಿರಲಿ ಚೆನ್ನೈಯಲ್ಲಾಗಿರಲಿ ಹ್ಯೂಮಿಡ್ ಕಂಡೀಷನ್ಸು, ಖಂಡಿತ ಇಲ್ಲಿ ಕ್ರ್ಯಾಂಪ್ಸ್ಗಳು ನನಗೆ ಆಗಿತ್ತು. ಸೊ ಅದರಿಂದ ಸ್ವಲ್ಪ ನಾನು ಉಳ್ಕೊಂಡಿದ್ದೆ ಈಚೆಗಡೆ ಅಷ್ಟೇ, ಅದು ಬಿಡ್ತು ಅಂದರೆ ಇಂಜುರಿ ಎಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಶಾರ್ದುಲ್ ಠಾಕೂರ್ಗೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಕಿವಿ ಮಾತನ್ನ ಹೇಳಿದ್ರಂತೆ. ಅದು ಈ ಥರ ಒಂದು ಪರ್ಫಾರ್ಮೆನ್ಸ್ನ ತೊಗೊಂಬರೋದಕ್ಕೆ ಕಾರಣ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ 3 ವಿಕೆಟ್ ತೆಗೆದ್ಬಿಟ್ಟು ಪ್ಲೇಯರ್ ಆಫ್ ದ ಮ್ಯಾಚ್, ಮೊದಲನೇ ಮ್ಯಾಚ್ನೇ ಬರ್ತಾ ಇದ್ದಂಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋಗ್ಬಿಟ್ರು ಅಂತ ಆ ಥರ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಅವರು ಟೂರ್ನಮೆಂಟಿಗೆ ಬರ್ತಾ ಇದ್ದಂಗೆ ಅವರು ಈ ಥರ ಹೇಳಿದ್ರಂತೆ, ಗುರೋ ನೀನು ಎಷ್ಟು ಫ್ರಾಂಚೈಸ್ನ ಅಲ್ಲಿ ಆಫ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಮುಂದೆ ಯಾವುದು ಅನ್ನೋ ಥರ ಎಲ್ಲ ಇರಬೇಕಾಗಿಲ್ಲ. ನೀನು ಹೆಂಗಿರಬೇಕು ಅಂತಂದರೆ ನಮ್ಮ ಟೀಮಲ್ಲಿ, ಆ್ಯಂಡ್ ನಾವು ಆ ಥರನೇ ನೋಡ್ತಾ ಇದ್ದೀವಿ, ರೆಸ್ಟ್ ಆಫ್ ಯುವರ್ ಕೆರಿಯರು ನೀನು ಮುಂಬೈ ಇಂಡಿಯನ್ಸಲ್ಲೇ ಇರಬೇಕು, ಆ ಥರ ನಾವು ನಿನ್ನನ್ನು ನೋಡ್ತಾ ಇದ್ದೀವಿ ಅಂತ ಹಾರ್ದಿಕ್ ಪಾಂಡ್ಯ ಅವರು ಕಾನ್ಫಿಡೆನ್ಸ್ನ ಶಾರ್ದುಲ್ ಠಾಕೂರಿಗೆ ಕೊಟ್ಟರಂತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಕೊಡೋದಿದೆಯಲ್ಲ, ರೆಸ್ಟ್ ಆಫ್ ಯುವರ್ ಕೆರಿಯರ್ ನೀನು ಮುಂಬೈ ಇಂಡಿಯನ್ಸ್ಗೆ ಆಡಬೇಕು ಅಂತ ಕೊಡೋದು, ಕ್ಯಾಪ್ಟನ್ ಬಂದು ಕೊಡೋದಿದೆಯಲ್ಲ. ಸೊ ಇದು ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ನೀನು ಎಲ್ಲರಿಗೂ ಕೊಟ್ಬಿಟ್ರೆ ಅದೊಂಥರ ಅದಕ್ಕೆ ವ್ಯಾಲಿಡೇ ಇರೋದಿಲ್ಲ. ಎಲ್ಲರಿಗೂ ಇರೋಕ್ಕಾಗತ್ತೆ ಟೀಮಲ್ಲಿ. ಮೆಗಾ ಆಕ್ಷನ್ ಬಂದಾಗ ಎಲ್ಲ ಹೋಗಬೇಕು. ನೀನು ರೆಸ್ಟ್ ಆಫ್ ಯುವರ್ ಕೆರಿಯರ್ ಇರಬೇಕು ಅಂತ ಒಬ್ಬ ಪ್ಲೇಯರ್ಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಪ್ಲೇಯರಲ್ಲಿ ಏನೋ ನೋಡಿದ್ದಾರೆ ಅವರು ಅಂತ, ಅಂದರೆ ಸ್ಕಿಲ್ ವೈಸು ತುಂಬ ಚೆನ್ನಾಗಿದ್ದಾರೆ ಅಂತಲೇ ಅರ್ಥ. ಅದಿಷ್ಟು ಆಗಿತ್ತು ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಅದನ್ನು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಹಾಕೋಬೋದು ಮಾಮ್.